Hello students, good morning. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFJC ಮಾಗಡಿ. ಆಲ್ರೆಡಿ ಫಸ್ಟ್ ಪಾರ್ಟ್ನ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಾರ್ಲೇಷನ್ನ ಚಾಪ್ಟರ್ನ ಫಸ್ಟ್ ಪಾರ್ಟಿನ ನೋಡಿಲ್ಲ ಅಂದರೆ ಫಸ್ಟ್ ಪಾರ್ಟ್ನ ಮೊದಲು ನೋಡಿ, ಆಮೇಲೆ ಈ ಪಾರ್ಟ್ನ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಫುಲ್ ವಿಡಿಯೋ ನೋಡಿ, ನೀಟಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ಬಂದಿರುವಂತಹದ್ದು ಡಿಸ್ಕಷನ್ ಮಾಡಲಿಕ್ಕೆ ಟೈಪ್ಸ್ ಆಫ್ ಕಾರ್ಲೇಷನ್. ಹಾಗಾದರೆ ಈಗ ನೋಡೋಣ ಟೈಪ್ಸ್ ಆಫ್ ಕಾರ್ಲೇಷನ್. ಟೈಪ್ಸ್ ಆಫ್ ಕಾರ್ಲೇಷನ್ ನಲ್ಲಿ ಫಸ್ಟ್ ಟೈಪ್ ಬರುವಂತಹದ್ದು ಪಾಸಿಟಿವ್ ಕಾರ್ಲೇಷನ್. ಪಾಸಿಟಿವ್ ಕಾರ್ಲೇಷನ್ ಅಂದ್ರೆ ಏನು? when both variables moves in the same direction, ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದ್ರೆ ಅದನ್ನ ನಾವು ಪಾಸಿಟಿವ್ ಕಾರ್ಲೇಷನ್ ಅಂತ ಹೇಳ್ತೀವಿ. ಸರ್ ಏನು ಸರ್, ಇನ್ನೊಂದ್ಸರಿ ಹೇಳಿ ಸರ್. ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ when both variables are directly related, when both variables are directly related, then that correlation is known as positive correlation. ಡೈರೆಕ್ಟ್ ಆಗಿ ರಿಲೇಟ್ ಆಗಿರಬೇಕು ಅಂದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿರಬೇಕು. ಸೇಮ್ ಡೈರೆಕ್ಷನ್ ಅಲ್ಲಿ ಎರಡೂ ವೇರಿಯೇಬಲ್ಸ್ ಮೂವ್ ಆಗ್ತಿದ್ರೆ ಅಂತ ಕಾರ್ಲೇಷನ್ ನಾವು ಪಾಸಿಟಿವ್ ಕಾರ್ಲೇಷನ್ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸ್ ಇದೆ ನೋಡಿ, ಇಲ್ಲಿ ಎಕ್ಸ್ ಅನ್ನೋದು 10, 20, 30. ಅದೇ ರೀತಿ ವೈ ಅನ್ನೋದನ್ನು ನೋಡಿ, ವೈ ಅನ್ನೋದು ಯಾವ ರೀತಿ ಆಗಿದೆ, 5, 10, 15. ಎಕ್ಸ್ ಅನ್ನೋದು ಜಾಸ್ತಿ ಆಗ್ತಿದೆ, ಅದೇ ರೀತಿ ವೈ ಅನ್ನೋದನ್ನು ಕೂಡ ಏನಾಗ್ತಾ ಇದೆ, ಜಾಸ್ತಿ ಆಗ್ತಿದೆ. ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ. ಅದನ್ನು ನಾವು ಕರಿತೀವಿ ಪಾಸಿಟಿವ್ ಕಾರ್ಲೇಷನ್. ಅಥವಾ ಒಂದೇ ಡೈರೆಕ್ಷನ್ ಅಂತಂದ್ರೆ ಜಾಸ್ತಿ ಆಗೋದನ್ನು ಮಾತ್ರ ಹೇಳಲ್ಲ, ಕಡಿಮೆ ಆಗೋದನ್ನು ಕೂಡ. ನೋಡ್ರಿ ಇಲ್ಲಿ 8, 6, 4 ಏನಾಗ್ತಾ ಇದೆ, ಕಡಿಮೆ ಆಗ್ತಿದೆ. ಅದೇ ರೀತಿಯಲ್ಲಿ ನೋಡ್ರಿ ವೈ ಅನ್ನೋ ವೇರಿಯೇಬಲ್ ಏನಾಗ್ತಾ ಇದೆ ನೋಡಿ, ಅದನ್ನು ಕೂಡ ಏನಾಗ್ತಾ ಇದೆ, ಕಡಿಮೆ ಆಗ್ತಿದೆ. ಇದನ್ನು ನಾವು ಕರಿತೀವಿ ಪಾಸಿಟಿವ್ ಕಾರ್ಲೇಷನ್. ಎರಡೂ ವೇರಿಯೇಬಲ್ಸ್ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದ್ರೆ ಅದನ್ನ ನಾವೇನಂತ ಕರಿತೀವಿ, ಪಾಸಿಟಿವ್ ಕಾರ್ಲೇಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಅದು ಜಾಸ್ತಿ ಆಗ್ತಾ ಇರ್ಬೋದು ಅಥವಾ ಕಡಿಮೆ ಆಗ್ತಾ ಇರ್ಬೋದು. ಎರಡು ವೇರಿಯೇಬಲ್ಸ್ ಸೇಮ್ ಡೈರೆಕ್ಷನ್ ಅಲ್ಲೇ ಮೂವ್ ಆಗ್ತಿದ್ರೆ ಅದು ನಾವು ಕರಿತೀವಿ ಪಾಸಿಟಿವ್ ಕಾರ್ಲೇಷನ್. ನೆಕ್ಸ್ಟ್ ನೆಗೆಟಿವ್ ಕಾರ್ಲೇಷನ್. ಏನಿದು ನೆಗೆಟಿವ್ ಕಾರ್ಲೇಷನ್ ಅಂದ್ರೆ? ಸೊ ನೆಗೆಟಿವ್ ಕಾರ್ಲೇಷನ್ ಏನಿದು? ನೆಗೆಟಿವ್ ಕಾರ್ಲೇಷನ್ when both variables moves in opposite direction. ಅಂದ್ರೆ ಎರಡು ವೇರಿಯೇಬಲ್ಸ್ ಕೂಡ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗುವಂಥದ್ದಾಗಿರುತ್ತೆ. ಅಂದ್ರೆ ನಿಮ್ಮ ಭಾಷೆನಾಗ ಹೇಳಬೇಕು ಅಂದ್ರೆ ಏತಿ ಅಂದ್ರೆ ಪ್ರೇತಿ ಅಂತ ಎಲ್ಲೋ ಅಂತ ಹೇಳ್ತೀರ ನೀವು. ಅದೇ ರೀತಿಯಲ್ಲಿ ಇಲ್ಲೂ ಅಷ್ಟೇ. ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದಾಗ ವೆನ್ ಟೂ ವೇರಿಯೇಬಲ್ಸ್ ಆರ್ ಇನ್ವರ್ಸ್ಲಿ ರಿಲೇಟೆಡ್. ಪಾಸಿಟಿವ್ ಏನಾಗಿರುತ್ತೆ, ಡೈರೆಕ್ಟ್ಲಿ ರಿಲೇಟೆಡ್. ಇದೇನಾಗಿರುತ್ತೆ, ಇನ್ವರ್ಸ್ಲಿ ರಿಲೇಟೆಡ್. ಅವಾಗ ನಾವೇನಂತ ಕರಿತೀವಿ, ನೆಗೆಟಿವ್ ಕಾರ್ಲೇಷನ್ ಅಂತ ಹೇಳ್ತೀವಿ. ಡೈರೆಕ್ಟ್ಲಿ ರಿಲೇಟೆಡ್ ಆಗಿದ್ರೆ ಎರಡು ವೇರಿಯೇಬಲ್ಸ್ ಏನಂತ ಕರಿತೀವಿ, ಪಾಸಿಟಿವ್ ಕಾರ್ಲೇಷನ್. ಇನ್ವರ್ಸ್ಲಿ ರಿಲೇಟಿವ್ ಆಗಿದ್ರ ಅಂದ್ರೆ ಅದು ನೆಗೆಟಿವ್ ಕಾರ್ಲೇಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಇದು ಏನ್ ಸರ್, ಏತಿ ಅಂದ್ರೆ ಪ್ರೀತಿ ಅಂದ್ರೆ ಏನ್ ಸರ್ ಇದು ಅನ್ನೋದೇ ಆದರೆ, ವೇರಿಯೇಬಲ್ಸ್ ಇಲ್ಲಿ ಗಮನಿಸ್ತಾ ಇದ್ದೀರಾ ನೀವು, ಎಕ್ಸ್ ವೇರಿಯೇಬಲ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. 10, 20, 30 ಜಾಸ್ತಿ ಆಗ್ತಿದೆ. ಅದೇ ವೈ ವೇರಿಯೇಬಲ್ ನೋಡಿ, ಅಲ್ಲಿ 15, 10, 5 ಏನಾಗ್ತಾ ಇದೆ, ಕಡಿಮೆ ಆಗ್ತಿದೆ. ಎಕ್ಸ್ ವೇರಿಯೇಬಲ್ ಜಾಸ್ತಿ ಆಗ್ತಿದ್ರೆ ವೈ ವೇರಿಯೇಬಲ್ ಕಡಿಮೆ ಆಗ್ತಿದೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಗಮನಿಸಿ. ಇಲ್ಲಿ ಎಕ್ಸ್ ವೇರಿಯೇಬಲ್ ಕಡಿಮೆ ಆಗ್ತಿದೆ, ವೈ ವೇರಿಯೇಬಲ್ ಏನಾಗ್ತಾ ಇದೆ ನೋಡಿ, ಜಾಸ್ತಿ ಆಗ್ತಿದೆ. 1, 2, 3. ಹಾಗಾದ್ರೆ ಒಂದು ವೇರಿಯೇಬಲ್ ಜಾಸ್ತಿ ಆಗಿ ಇನ್ನೊಂದು ವೇರಿಯೇಬಲ್ ಕಡಿಮೆ ಆಗ್ತಿದ್ರೆ ಇದನ್ನ ನಾವು ಇನ್ವರ್ಸ್ಲಿ ರಿಲೇಟೆಡ್ ಅಂತ ಹೇಳ್ತೀವಿ. ಅದನ್ನೇ ನಾವು ನೆಗೆಟಿವ್ ಕಾರ್ಲೇಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್.
ಪಾಸಿಟಿವ್ ಕಾರ್ಲೇಷನ್ ಗೊತ್ತಾಯಿತು, ನೆಗೆಟಿವ್ ಕಾರ್ಲೇಷನ್ ಗೊತ್ತಾಯಿತು. ಥರ್ಡ್ ಒನ್ ಈಸ್ ನೋ ಕಾರ್ಲೇಷನ್. ನೋ ಕಾರ್ಲೇಷನ್. ಏನಿದು ನೋ ಕಾರ್ಲೇಷನ್ ಅಂತಂದರೆ ಬೋತ್ ವೇರಿಯಬಲ್ಸ್ ಮೂವ್ಸ್ ಇಂಡಿಪೆಂಡೆಂಟ್ಲಿ. ಅಂದರೆ ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ಕಾರ್ಲೇಷನ್ ಈಸ್ ನೋನ್ ಆಸ್ ನೋ ಕಾರ್ಲೇಷನ್. ಇದನ್ನೇ ನಾವೇನಂತ ಕರಿತೀವಿ ಅಂದರೆ ನಾನ್ಸೆನ್ಸ್ ಕಾರ್ಲೇಷನ್ ಅಂತ ಕೂಡ ಕರಿತೀವಿ ಸ್ಟೂಡೆಂಟ್ಸ್. ನಾನ್ಸೆನ್ಸ್ ಕಾರ್ಲೇಷನ್ ಅಂದರೆ ಆ ಕಾರ್ಲೇಷನಲ್ಲಿ ಏನು ಸೆನ್ಸ್ ಅನ್ನೋದೇ ಇಲ್ಲ ಅಲ್ಲಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಎಕ್ಸ್ ಅನ್ನೋ ವೇರಿಯಬಲ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. 10, 20, 30, 40, 50 ಕಾನ್ಸ್ಟೆಂಟಾಗಿ ಜಾಸ್ತಿ ಆಗ್ತದೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ವೇರಿ ಇಲ್ಲ, ಅದೇ ರೀತಿಯೇ ಇದೆ. 4, 5, 6, 7ರಲ್ಲೇ ಇದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ವೇರಿಯೇಷನ್ಸ್ ಇಲ್ಲ, ಜಾಸ್ತಿನೂ ಆಗ್ತಿಲ್ಲ, ಕಡಿಮೆನೂ ಆಗ್ತಿಲ್ಲ, ಅಲ್ಲೇ ಓಡಾಡ್ಕೊಂಡಿದೆ. ಇದನ್ನೇ ನಾವೇನಂತ ಕರಿತೀವಿ ನೋ ಕಾರ್ಲೇಷನ್ ಅಥವಾ ನಾನ್ಸೆನ್ಸ್ ಕಾರ್ಲೇಷನ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ಸ್ ಕೊಡೋದೇ ಆದರೆ ಡಿಮ್ಯಾಂಡ್ ಆಫ್ ಆನಿಯನ್. ಪ್ರೈಸ್ ಆಫ್ ಆನಿಯನ್. ಪ್ರೈಸ್ ಏನಾಗ್ತಾ ಇದೆ, 10, 20, 30, 40, 50 ಪ್ರೈಸ್ ಹಾಗೆ ಇದೆ. ಡಿಮ್ಯಾಂಡ್ ಆಫ್ ಆನಿಯನ್ ಇನ್ ಕೆಜಿಸ್ ಅನ್ಕೋಣ, ಡಿಮ್ಯಾಂಡ್ ಏನಿದೆ ಅಂತಂದರೆ 10 kg, 11 kg, 10 kg, 11 kg, 10 kg. ಪ್ರೈಸ್ 10 ರೂಪಾಯಿ ಇರೋವಾಗೂ 10 kgನೇ ಇದೆ, 50 ರೂಪಾಯಿ ಆದರೂ ಕೂಡ 10 kgನೇ ಇದೆ ಡಿಮ್ಯಾಂಡ್. ಅಂದರೆ ಆನಿಯನ್ನ ಡಿಮ್ಯಾಂಡ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ಅಲ್ಲೇನೂ ಆಗ್ತಿಲ್ಲ. ಏನೂ ಆಗ್ತಿಲ್ಲ ಅಂದ್ರೆ ಅರ್ಥ ಏನು, ಡಿಮ್ಯಾಂಡ್ ಮೇಲೆ ಏನೂ ಎಫೆಕ್ಟ್ ಆಗ್ತಿಲ್ಲ. ಪ್ರೈಸ್ ಜಾಸ್ತಿ ಆದರೂ ಕೂಡ ಡಿಮ್ಯಾಂಡ್ ಮೇಲೆ ಯಾವುದೇ ರೀತಿಯಾದಂಥ ಇಂಪ್ಯಾಕ್ಟ್ ಆಗ್ತಿಲ್ಲ. ಅದನ್ನೇ ನಾವೇನಂತ ಕರಿತೀವಿ ನೋ ಕಾರ್ಲೇಷನ್ ಅಥವಾ ನಾನ್ಸೆನ್ಸ್ ಕಾರ್ಲೇಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಅಂದರೆ ನಿಮ್ಮ ರೀತಿಯಲ್ಲಿ ಹೇಳಬೇಕು ಅಂದರೆ ಭಾಸ್ಕರ್ ಸರ್ ಜಾಸ್ತಿ ಪಾಠ ಮಾಡಿದ್ರೆ ಕೊರೋನಾ ಕೇಸ್ ಕಡಿಮೆ ಆಗುತ್ತೆ. ಹಾಗಾದ್ರೆ ಒಂದು ವೇರಿಯಬಲ್, ಭಾಸ್ಕರ್ ಸರ್ ಪಾಠ ಮಾಡೋದು ಅನ್ನೋದು ಒಂದು ವೇರಿಯಬಲ್, ಕೊರೋನಾ ರೇಟ್ ಕಡಿಮೆ ಆಗುತ್ತೆ ಅನ್ನೋದು ಇನ್ನೊಂದು ವೇರಿಯಬಲ್. ಭಾಸ್ಕರ್ ಸರ್ 10 ಅವರ್ ಕ್ಲಾಸ್ ಪಾಠ ಮಾಡಿದ್ರೆ ಕೊರೋನಾ ಕೇಸ್ 5 ಕೇಸ್ಗಳು ಕಡಿಮೆ ಆಗುತ್ತೆ. ಭಾಸ್ಕರ್ ಸರ್ 20 ಅವರ್ ಪಾಠ ಮಾಡಿದ್ರೆ ಕೊರೋನಾ ಕೇಸ್ 10 ಕೇಸ್ಗಳು ಕಡಿಮೆ ಆಗುತ್ತೆ. ಅದಕ್ಕೂ ಸಂಬಂಧ ಇದೆಯಾ? ಏನು ಮಾತಾಡ್ತಾ ಇದ್ದೀರಾ ಸರ್ ನೀವು ಹೇಳೋದಕ್ಕೂ ಅದು ಇರೋದಕ್ಕೂ ಸಂಬಂಧ ಇದೆಯಾ ಸರ್? ನೋಡಿ, ಸೆಂಟೆನ್ಸಲ್ಲೇ ಇದೆ, ಸಂಬಂಧ ಇದೆಯಾ? ಸಂಬಂಧ ಇಲ್ಲ, ಅಲ್ಲಿ ರಿಲೇಷನ್ ಇಲ್ಲ. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್? ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆ ಕೊಡೋದೇ ಆದರೆ, ನಾನು ನನ್ನ ಮಗನ ಕೇಳಿದೆ, ಏನು ಮಾಡ್ತಿದ್ಯಾ ಅಂತ ಕೇಳಿದೆ. ಅದಕ್ಕೆ ನನ್ನ ಮಗ ಉತ್ತರ ಕೊಟ್ಟಿದ್ದು, ಅನ್ನ ಬೇಯ್ತಿದೆ ಎಷ್ಟು ಡ್ಯಾಡಿ ಅಂತ ಅಂದ. ಆಗ ಇಮ್ಮಿಡಿಯೇಟ್ ನಾನಂದೆ, ಏನು ಮಾತಾಡ್ತಾ ಇದೆಯೋ ಇಡಿಯೇಟ್ ಅಂತ ತಂದೆ. ಅಂದ್ರೆ ಅರ್ಥ ಏನು? ನಾನು ಕೇಳಿದ ಪ್ರಶ್ನೆಗೂ ಅವನು ಹೇಳಿದ್ದ ಉತ್ತರಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅಂದರೆ ದೇರ್ ಇಸ್ ನೋ ಕನೆಕ್ಷನ್ ಇನ್ ಬಿಟ್ವೀನ್ ದ ಕ್ವಶನ್ ಅಂಡ್ ದ ಆನ್ಸರ್. ಅರ್ಥ ಆಯಿತು ಅನ್ಸುತ್ತೆ ಸ್ಟೂಡೆಂಟ್ಸ್? ನೋ ಕಾರ್ಲೇಷನ್ ಅಂದರೆ ಅದಕ್ಕೆ ಇನ್ನೊಂದು ಹೆಸರು ನಾನ್ಸೆನ್ಸ್ ಕಾರ್ಲೇಷನ್. ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ಕಾರ್ಲೇಷನ್ ಈಸ್ ನೋನ್ ಆಸ್ ನೋ ಕಾರ್ಲೇಷನ್. ಸಿಂಪಲ್. ಪಾಸಿಟಿವ್ ಕಾರ್ಲೇಷನ್ ಮುಗಿಸಿದ್ವಿ, ನೆಗೆಟಿವ್ ಕಾರ್ಲೇಷನ್ ಮುಗಿಸಿದ್ವಿ, ನೋ ಕಾರ್ಲೇಷನ್ ಮುಗಿಸಿದ್ವಿ. ನೆಕ್ಸ್ಟ್ ಲೀನಿಯರ್ ಕಾರ್ಲೇಷನ್. ಏನಿದು ಲೀನಿಯರ್ ಕಾರ್ಲೇಷನ್ ಅಂದರೆ ಕಾನ್ಸ್ಟ್ಯಾಂಟ್ ಪ್ರಪೋರ್ಷನ್ ಆಗಿ ಐದರ್ ಇನ್ಕ್ರೀಸ್ ಆಗ್ತಾ ಇರಬೇಕು 2 ವೇರಿಯೇಬಲಲ್ಲೂ, ಅಥವಾ 2 ವೇರಿಯೇಬಲಲ್ಲೂ ಡಿಕ್ರೀಸ್ ಆಗ್ತಾ ಇರಬೇಕು. ಕಾನ್ಸ್ಟ್ಯಾಂಟ್ ಪ್ರಪೋರ್ಷನ್ ಇರಬೇಕು. ಅದನ್ನೇ ನಾವು ಲೀನಿಯರ್ ಈಕ್ವೇಷನ್
ಸರಿ, ಲೀನಿಯರ್ ಕಾರ್ಲೇಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಲೀನಿಯರ್ ಕಾರ್ಲೇಷನ್. ಇಲ್ಲಿ ನೋಡಿ, ಇಲ್ಲಿ 2ರಿಂದ 4 ಆಯಿತು, 4ರಿಂದ 6 ಆಯಿತು, 6ರಿಂದ 8 ಆಯಿತು. ಅಂದರೆ 2 ಜಾಸ್ತಿ ಆಗ್ತಾ ಇದೆ. 2 ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ನೋಡ್ರಿ, ವೈ ವೇರಿಯಬಲ್ನ ನೋಡ್ರಿ, 10ರಿಂದ 15, 15ರಿಂದ 20, 20ರಿಂದ 25. ಅಂದ್ರೆ ಅರ್ಥ 5 ಜಾಸ್ತಿ ಆಗ್ತಿದೆ. ಎಷ್ಟೆಷ್ಟು ಜಾಸ್ತಿ ಆಗ್ತಿದೆ? 5 ಜಾಸ್ತಿ ಆಗ್ತಿದೆ. ಗಮನಿಸಿ ಸ್ಟೂಡೆಂಟ್ಸ್, ಎಷ್ಟೆಷ್ಟು ಜಾಸ್ತಿ ಆಗ್ತಿದೆ? 5 ಜಾಸ್ತಿ ಆಗ್ತಿದೆ. ಇದನ್ನೇ ನಾವೇನಂತ ಕರಿತೀವಿ? ನಾವು ಲೀನಿಯರ್ ಕಾರ್ಲೇಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡಿ, ಅದು ಜಾಸ್ತಿ ಆಗೋದಾಯ್ತು, ಕಡಿಮೆ ಆಗೋದು ನೋಡಿ. 100 ಇದ್ದಿದ್ದು 90 ಆಯಿತು, 90 ಇದ್ದಿದ್ದು 80 ಆಯಿತು, 80 ಇದ್ದಿದ್ದು 70 ಆಯಿತು. ಅಂದರೆ ಕಾನ್ಸ್ಟ್ಯಾಂಟ್ ಆಗಿ 10 ಕಡಿಮೆ ಆಗ್ತಿದೆ. ಇಲ್ಲಿ ನೋಡ್ರಿ, 2ರಿಂದ 4, 4ರಿಂದ 6, 6ರಿಂದ 8. 2 ಏನಾಗಿದೆ? ಕಾನ್ಸ್ಟ್ಯಾಂಟ್ ಆಗಿ ಕಡಿಮೆ ಆಗ್ತಿದೆ. ಇದನ್ನು ನಾವೇನಂತ ಕರಿತೀವಿ? ನಾವು ಕಾನ್ಸ್ಟ್ಯಾಂಟ್ ಪ್ರಪೋರ್ಷನಲ್ಲಿ ಐದರ್ ಇನ್ಕ್ರೀಸ್ ಆಗ್ತಿದ್ರೆ ಅಥವಾ ಡಿಕ್ರೀಸ್ ಆಗ್ತಿದ್ರೆ ಅದನ್ನು ನಾವು ಕರಿತೀವಿ ಲೀನಿಯರ್ ಕಾರ್ಲೇಷನ್ ಅಂದ್ಬಿಟ್ಟು ಸ್ಟೂಡೆಂಟ್ಸ್. ನಾನ್ ಲೀನಿಯರ್ ಏನಿದು? ನಾನ್ ಲೀನಿಯರ್ ಕಾರ್ಲೇಷನ್ ಜಸ್ಟ್ ವೈಸ್ ವರ್ಸ. ಇದಕ್ಕೆ ಆಪೋಸಿಟ್ ಆಗಿ ಏನು? ಆಪೋಸಿಟ್ ಆಗಿ ಡು ನಾಟ್ ಚೇಂಜ್ ಇನ್ ಕಾನ್ಸ್ಟ್ಯಾಂಟ್ ಪ್ರಪೋರ್ಷನ್. ಕಾನ್ಸ್ಟ್ಯಾಂಟ್ ಪ್ರಪೋರ್ಷನ್ನಲ್ಲಿ 2 ವೇರಿಯೇಬಲ್ಸು ಕಾನ್ಸ್ಟ್ಯಾಂಟ್ ಪ್ರಪೋರ್ಷನ್ನಲ್ಲಿ ಏನಾದ್ರು ಚೇಂಜ್ ಆಗ್ತಿದ್ರೆ, ಕಾನ್ಸ್ಟ್ಯಾಂಟ್ ಪ್ರಪೋರ್ಷನ್ನಲ್ಲಿ ಚೇಂಜ್ ಆಗ್ತಿದ್ರೆ ಅದನ್ನ ನಾವು ಕರಿತೀವಿ ಲೀನಿಯರ್ ಈಕ್ವೇಷನ್. ಕಾನ್ಸ್ಟ್ಯಾಂಟ್ ಪ್ರಪೋರ್ಷನಲ್ ಅದು ಚೇಂಜ್ ಆಗಲಿಲ್ಲ ಅಂದರೆ ಅದು ನಾವೇನಂತ ಕರಿತೀವಿ? ನಾನ್ ಲೀನಿಯರ್ ಅಂತ ಹೇಳ್ತೀನಿ. ನಾನ್ ಲೀನಿಯರ್ ಕಾರ್ಲೇಷನ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ 10ರಿಂದ 20, 20ರಿಂದ 30, 30ರಿಂದ 40, 10 ಕಾನ್ಸ್ಟ್ಯಾಂಟ್ ಆಗಿ ಇಲ್ಲಿ ರೈಸ್ ಆಗ್ತಿದೆ. ಆದರೆ ಇಲ್ಲಿ ನೋಡ್ರಿ, 5ರಿಂದ 15 ಜಾಸ್ತಿ ಆಯಿತು, 15ರಿಂದ 18 3 ಜಾಸ್ತಿ ಆಯಿತು, 2 ಜಾಸ್ತಿ ಆಯಿತು. ಹಾಗಾದ್ರೆ ಇಲ್ಲಿ ಏನಾಗ್ತಿದೆ? ಕಾನ್ಸ್ಟ್ಯಾಂಟ್ ಆಗಿ ರೈಸ್ ಆಗ್ತಿಲ್ಲ. ಅದನ್ನೇ ನಾವೇನಂತ ಕರಿತೀವಿ? ನಾವು ನಾನ್ ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಹಾಗಾದ್ರೆ ಈಗ ಹೋಗೋಣ ಸಿಂಪಲ್ ಕಾರ್ಲೇಷನ್. ಏನಿದು ಸಿಂಪಲ್ ಕಾರ್ಲೇಷನ್? ಇದು ಇವೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಬರುವಂತಹ ಕ್ವಶನ್ಸ್ ಸ್ಟೂಡೆಂಟ್ಸ್. ಸೊ ಸಿಂಪಲ್ ಕಾರ್ಲೇಷನ್. ಸಿಂಪಲ್ ಕಾರ್ಲೇಷನ್ ಏನಿದು ಅಂದರೆ ವೆನ್ ಓನ್ಲಿ 2 ವೇರಿಯೇಬಲ್ಸ್ ಆರ್ ಸ್ಟಡೀಡ್, then that correlation is known as simple correlation. 2 ವೇರಿಯೇಬಲ್ಸ್ನ ನಡುವೆ ಇರುವಂತಹ ಕಾರ್ಲೇಷನ್ ನಾ ಕಂಡುಹಿಡಿಯುವಂತಹದನ್ನೇ ಸ್ಟಡಿನೇ ನಾವೇನಂತ ಕರಿತೀರ? ಸಿಂಪಲ್ ಕಾರ್ಲೇಷನ್ ಅಂತ ಕರಿತೀವಿ. ಏನು ಮಾತ್ರ ಆಗಿರಬೇಕು? 2 ವೇರಿಯೇಬಲ್ ಮಾತ್ರ ಇರಬೇಕಲ್ಲಿ. ಅಂಥ ಕಾರ್ಲೇಷನ್ ನಾವೇನಂತ ಕರಿತೀರ? ಸಿಂಪಲ್ ಕಾರ್ಲೇಷನ್ ಅಂತ ಕರಿತೀವಿ. ಅಂದರೆ ಆನಿಯನ್ ಪ್ರೊಡಕ್ಷನ್ ಮತ್ತು ರೈನ್ಫಾಲ್ ಇವೆರಡರ ನಡುವೆ. ರೈನ್ಫಾಲ್ ಚೆನ್ನಾಗಾದ್ರೆ ಅಂತಂದರೆ ಆನಿಯನ್ ಪ್ರೊಡಕ್ಷನ್ ಹೆಂಗಿರುತ್ತೆ, ರೈನ್ಫಾಲ್ ಕಡಿಮೆ ಆದ್ರೆ ಅಂದರೆ ಆನಿಯನ್ ಪ್ರೊಡಕ್ಷನ್ ಹೇಗಿರುತ್ತೆ, ಈ 2 ವೇರಿಯೇಬಲ್ನ ನಡುವೆ ಕಾರ್ಲೇಷನ್ನ ಕಂಡುಹಿಡಿಯೋದನ್ನೇ ನಾವೇನಂತ ಕರಿತೀರ? ಸಿಂಪಲ್ ಕಾರ್ಲೇಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಮಲ್ಟಿಪಲ್ ಕಾರ್ಲೇಷನ್. ಏನಿದು ಮಲ್ಟಿಪಲ್ ಕಾರ್ಲೇಷನ್ ಅಂದರೆ ವೆನ್ 3 or more ವೇರಿಯೇಬಲ್ಸ್ ಇನ್ವಾಲ್ವ್ಡ್ in a study is known as multiple correlation. Okay students, multiple correlation. ಏನಿದು ಮಲ್ಟಿಪಲ್ ಕಾರ್ಲೇಷನ್ ಅಂತಂದ್ರೆ when 3 or more variables are satisfied in a study. ಅಂದರೆ ಒಂದು ಸ್ಟಡಿ ನಾವು ಮಾಡಬೇಕು ಅಂತಂದಾಗ ಆ ವೇರಿಯಬಲ್ ಇನ್ವಾಲ್ವ್ಮೆಂಟ್ 2 ಇತ್ತು ಅಂದರೆ, 2 ವೇರಿಯಬಲ್ ಇತ್ತು ಅಂದರೆ ಸಿಂಪಲ್ ಕಾರ್ಲೇಷನ್. 2ಕ್ಕಿಂತ ಜಾಸ್ತಿ ಅಂದರೆ 3 ಅಥವಾ 3ಕ್ಕಿಂತ ಜಾಸ್ತಿ ವೇರಿಯಬಲ್ಸ್ನ ಇನ್ವಾಲ್ವ್ ಮಾಡ್ಕೊಂಡು ನಾವೇನಾದರೂ ಸ್ಟಡಿ ಮಾಡ್ತಿದ್ರೆ ಅದನ್ನು ನಾವು ಮಲ್ಟಿಪಲ್ ಕಾರ್ಲೇಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಲಾಸ್ಟ್ ಎಕ್ಸಾಂಪಲ್ಗೆ ಕಂಟಿನ್ಯೂಷನ್ಗೆ ಹಾಗೆ ನೋಡೋ ಹಾಗೆ ಇದ್ದರೆ
ಆನಿಯನ್ ಪ್ರೊಡಕ್ಷನ್ ಮಾಡ್ತೀವಿ. ಯಾವುದ್ರ ಮೇಲೆ ಎಫೆಕ್ಟ್ ಆಗುತ್ತದೋ ರೈನ್ಫಾಲ್ ಮೇಲೆ ಎಫೆಕ್ಟ್ ಇರುತ್ತೆ, ಮತ್ತು ಫರ್ಟಿಲೈಸರ್. ಅಂದರೆ ನಾವು ಫರ್ಟಿಲೈಸರ್ ಎಂಥ ಗುಣಮಟ್ಟದ ಫರ್ಟಿಲೈಸರ್ ಹಾಕಿದ್ದೀವಿ, ಅಂದರೆ ಗೊಬ್ಬರ ಹಾಕಿದ್ದೀವಿ, ಅದಕ್ಕೆ ತಕ್ಕಂತೆ ಮಳೆ ಎಷ್ಟು ಬಂದಿದೆ, ಇವೆರಡರ ಇಂಪ್ಯಾಕ್ಟ್ನಿಂದ ಆನಿಯನ್ ಪ್ರೊಡಕ್ಷನ್ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡ್ತಿದೆ, ಎಷ್ಟು ಮಾತ್ರದಲ್ಲಿ ಎಫೆಕ್ಟ್ ಮಾಡ್ತಿದೆ ಅಂತ ಸ್ಟಡಿ ಮಾಡುವಂತಹ ಒಂದು ಕಾರ್ಲೇಷನ್ ಟೈಪ್ನ ನಾವೇನಂತ ಕರಿತೀರ ನೀವು, ಮಲ್ಟಿಪಲ್ ಕಾರ್ಲೇಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಅಂದರೆ 2 ವೇರಿಯೇಬಲ್ ಇದ್ದರೆ ಅದು ಸಿಂಪಲ್ ಕಾರ್ಲೇಷನ್, 2 ವೇರಿಯೇಬಲ್ಗಿಂತ ಜಾಸ್ತಿ ಅಂದರೆ 3 ಅಥವಾ 3ಕ್ಕಿಂತ ಜಾಸ್ತಿ ವೇರಿಯೇಬಲ್ಸ್ನ ಇನ್ವಾಲ್ವ್ ಮಾಡಿಕೊಂಡು ನಾವು ಕಾರ್ಲೇಷನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ರೆ ಅದನ್ನು ನಾವು ಕರಿತೀವಿ ಮಲ್ಟಿಪಲ್ ಕಾರ್ಲೇಷನ್. ನೆಕ್ಸ್ಟ್ ಹೋಗೋಣ ಸ್ಟೂಡೆಂಟ್ಸ್, ಪಾರ್ಷಿಯಲ್ ಮಲ್ಟಿಪಲ್ ಕಾರ್ಲೇಷನ್. ಏನಿದು ಪಾರ್ಷಿಯಲ್ ಮಲ್ಟಿಪಲ್ ಕಾರ್ಲೇಷನ್ ಅಂದರೆ ಏನಿದು ಅಂತಂದರೆ, 3 ಅಥವಾ 3 ವೇರಿಯೇಬಲ್ನ ಅಥವಾ 3 ವೇರಿಯೇಬಲ್ಸ್ಗಿಂತ ಜಾಸ್ತಿ ನಾವು ಇನ್ವಾಲ್ವ್ ಮಾಡ್ಕೊತೀವಿ. ಆದರೆ ಅದರಲ್ಲಿ ಒಂದು ವೇರಿಯೇಬಲ್ ಮಾತ್ರ ಕಾನ್ಸ್ಟ್ಯಾಂಟ್ ಮಾಡಿಬಿಡ್ತೀವಿ. ಕಾನ್ಸ್ಟ್ಯಾಂಟ್ ಮಾಡಿ ಮಿಕ್ಕಿರೋ 2 ವೇರಿಯೇಬಲ್ನ ಮಾತ್ರ ನಾವು ಕನ್ಸಿಡರ್ ಮಾಡುವಂತಹ ಒಂದು ಇದನ್ನೇ ನಾವೇನಂತ ಕರಿತೀರಾ, ಪಾರ್ಷಿಯಲ್ ಮಲ್ಟಿಪಲ್ ಕಾರ್ಲೇಷನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. 3 ವೇರಿಯೇಬಲ್ ಇರುತ್ತೆ, ಆ 3 ವೇರಿಯೇಬಲ್ಲೇ ಒಂದು ವೇರಿಯೇಬಲ್ನ ಕಾನ್ಸ್ಟ್ಯಾಂಟ್ ಆಗಿ ಇಟ್ಕೊತೀವಿ, ಮಿಕ್ಕಿರುವಂತಹ 2 ವೇರಿಯೇಬಲ್ನಲ್ಲಿ ನಾವು ಕಾರ್ಲೇಟ್ ಮಾಡ್ತೀವಿ. ಸೊ ಅಂಥ ಮೆಥಡ್ನ ನಾವು ಪಾರ್ಷಿಯಲ್ ಮಲ್ಟಿಪಲ್ ಕಾರ್ಲೇಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಸೊ ನಾವು ಈಗ ಸ್ಟಡಿ ಮಾಡಿರುವಂತಹದ್ದು, ಡಿಸ್ಕಸ್ ಮಾಡಿರುವಂತಹದ್ದು ಟೈಪ್ಸ್ ಆಫ್ ಕಾರ್ಲೇಷನಲ್ಲಿ ಫಸ್ಟ್ ಒನ್ ಪಾಸಿಟಿವ್ ಕಾರ್ಲೇಷನ್. 2 ವೇರಿಯೇಬಲ್ಸ್ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಿದ್ರೆ ಅದನ್ನು ಪಾಸಿಟಿವ್ ಕಾರ್ಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ನೆಗೆಟಿವ್ ಕಾರ್ಲೇಷನ್. 2 ವೇರಿಯೇಬಲ್ಸು ಆಪೋಸಿಟ್ ಡೈರೆಕ್ಷನಲ್ಲಿ ಅಥವಾ ಇನ್ವರ್ಸ್ಲಿ ರಿಲೇಟೆಡ್ ಆಗಿತ್ತು ಅಂತಂದರೆ ಅದು ನಾವು ನೆಗೆಟಿವ್ ಕಾರ್ಲೇಷನ್ ಅಂತ ಕರಿತೀವಿ. ಎಲ್ಲಿ ಸೆನ್ಸೇ ಇಲ್ವೋ ನಾನ್ ಸೆನ್ಸ್ ಕಾರ್ಲೇಷನ್ ಅಂತ ಕರಿತೀವಿ ಅಥವಾ ನೋ ಕಾರ್ಲೇಷನ್ ಅಂತ ಕರಿತೀವಿ. 2 ವೇರಿಯೇಬಲ್ಸು ಇಂಡಿಪೆಂಡೆಂಟಾಗಿ ಮೂವ್ ಆಗ್ತಿದ್ರ ಅಂತಂದರೆ ಅದರರ್ಥ ಸಂಬಂಧ ಇಲ್ದಿರೋ ಹಾಗೆ. ಒಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೆ, ಆನಿಯನ್ನ ಡಿಮ್ಯಾಂಡ್ ಏನು ಇನ್ಕ್ರೀಸು ಆಗ್ತಿಲ್ಲ, ಡಿಕ್ರೀಸು ಆಗ್ತಿಲ್ಲ, ನಾರ್ಮಲ್ ಆಗಿ ಅಷ್ಟೇ ಇದೆ. ಆದರೆ ಪ್ರೈಸ್ ಮಾತ್ರ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗ್ತಾ ಇದೆ. ಪ್ರೈಸ್ ಚೇಂಜ್ ಆದರೂ ಕೂಡ ಡಿಮ್ಯಾಂಡ್ ಮೇಲೆ ಎಫೆಕ್ಟ್ ಮಾಡಿಲ್ಲ ಆನಿಯನ್ ಪ್ರೊಡಕ್ಷನ್, ಇದನ್ನ ಆನಿಯನ್ ಡಿಮ್ಯಾಂಡ್. ಸೊ ಇದು ನಾವೇನಂತ ಕರಿತೀರಾ, ನೋ ಕಾರ್ಲೇಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಲೀನಿಯರ್ ಕಾರ್ಲೇಷನ್ ಅಂದರೆ ಕಾನ್ಸ್ಟ್ಯಾಂಟ್ ಒಂದೇ ಪ್ರಪೋರ್ಷನಲ್ಲಿ ಚೇಂಜ್ ಆಗ್ತಾ ಇರಬೇಕು ಆ ವೇರಿಯೇಬಲ್ಸ್. ನೋಡ್ರಿ, ಎಕ್ಸ್ ಅನ್ನೋದು ಇಲ್ಲಿ 2 ಜಾಸ್ತಿ ಆಗ್ತಿದೆ, ವೈ ಅನ್ನೋ ವೇರಿಯೇಬಲ್ ನೋಡಿ 5 ಜಾಸ್ತಿ ಆಗ್ತಿದೆ. ಅದೇ ರೀತಿಯಲ್ಲಿ ಈ ಎಕ್ಸಾಂಪಲ್ ಅಲ್ಲಿ ಇದು 10 ಕಡಿಮೆ ಆಗ್ತಿದೆ, ಇಲ್ಲಿ 2 ಕಡಿಮೆ ಆಗ್ತಿದೆ. ಕಾನ್ಸ್ಟೆಂಟ್ ಪ್ರಪೋರ್ಷನಲ್ಲಿ ಕಡಿಮೆ ಆಗ್ತಿದ್ರೆ ಅಥವಾ ಜಾಸ್ತಿ ಆಗ್ತಿದ್ರೆ 2 ವೇರಿಯೇಬಲ್ ಅಲ್ಲೂ ಅದು ನಾವು ಲೀನಿಯರ್ ಕಾರ್ಲೇಷನ್ ಅಂತ ಕರಿತೀವಿ. ಅದೇ ನಾನ್ ಲೀನಿಯರ್ ಕಾರ್ಲೇಷನ್ ಅಲ್ಲಿ ಡು ನಾಟ್ ಚೇಂಜ್ ಇನ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಆಗಿತ್ತು ಅಂತಂದ್ರೆ ಅದು ನಾವು ನಾನ್ ಲೀನಿಯರ್ ಕಾರ್ಲೇಷನ್ ಅಂತ ಹೇಳ್ತೀವಿ. ಸಿಂಪಲ್ ಕಾರ್ಲೇಷನ್ ಅಂತಂದ್ರೆ 2 ವೇರಿಯೇಬಲ್ ಮುಖಾಂತರ ನಾವು ಕಾರ್ಲೇಟ್ ಮಾಡ್ತಿದ್ರೆ, 2 ವೇರಿಯೇಬಲ್ನ ತಗೊಂಡು ನಾವು ಕಾರ್ಲೇಷನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ರೆ ಅದು ನಾವು ಸಿಂಪಲ್ ಕಾರ್ಲೇಷನ್ ಅಂತ ಕರಿತೀವಿ. 2ಕ್ಕಿಂತ ಜಾಸ್ತಿ ಅಂದರೆ 3 ಅಥವಾ 3ಕ್ಕಿಂತ ಜಾಸ್ತಿ ವೇರಿಯೇಬಲ್ಸ್ನ ನಾವು ತಗೊಂಡು ನಾವು ಕಾರ್ಲೇಷನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ರೆ ಅದನ್ನು ನಾವು ಮಲ್ಟಿಪಲ್ ಕಾರ್ಲೇಷನ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಪಾರ್ಷಿಯಲ್ ಮಲ್ಟಿಪಲ್ ಕಾರ್ಲೇಷನಲ್ಲಿ 3 ಅಥವಾ 3ಕ್ಕಿಂತ ವೇರಿಯೇಬಲ್ನ ನಾವು ತಗೊಂಡು ಕಾರ್ಲೇಟ್ ಮಾಡ್ತೀವಿ. ಆದರೆ ಯಾವುದಾದ್ರು ಒಂದು ವೇರಿಯೇಬಲ್ನ ನಾವೇನು ಮಾಡ್ತೀವಿ, ಕಾನ್ಸ್ಟ್ಯಾಂಟ್ ಆಗಿಟ್ಟು 2 ವೇರಿಯೇಬಲ್ನ ಇನ್ಫ್ಲೂಯೆನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡುವಂತಹ ಮೆಥಡ್ನ ನಾವು ಪಾರ್ಷಿಯಲ್ ಮಲ್ಟಿಪಲ್ ಕಾರ್ಲೇಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಹೋಗೋಣ ಮೆಥಡ್ಸ್ ಆಫ್ ಕಾರ್ಲೇಷನ್. ಹಾಗಾದರೆ ಮೆಥಡ್ಸ್ ಆಫ್ ಕಾರ್ಲೇಷನ್, ಮೆಥಡ್ಸ್ ಆಫ್ ಸ್ಟಡಿಂಗ್ ಕಾರ್ಲೇಷನ್. ಮೆಥಡ್ಸ್ ಆಫ್ ಸ್ಟಡಿಂಗ್ ಕಾರ್ಲೇಷನ್ ಅಲ್ಲಿ ಒಂದು ಗ್ರಾಫಿಕಲ್ ಮೆಥಡ್ ಅಂತ ಬರುತ್ತೆ, ಒಂದು ಗ್ರಾಫಿಕಲ್ ಮೆಥಡ್ ಅಂತ ಬರುತ್ತೆ, ಇನ್ನೊಂದು ಆಲ್ಜಿಬ್ರಾಯಿಕ್ ಮೆಥಡ್ಸ್ ಅಥವಾ ಮ್ಯಾಥಮೆಟಿಕಲ್ ಮೆಥಡ್ಸ್ ಅಂತ ಹೇಳ್ತೀವಿ ನಾವು. ಆಲ್ಜಿಬ್ರಾಯಿಕ್ ಮೆಥಡ್ಸ್ ಅಥವಾ ಮ್ಯಾಥಮೆಟಿಕಲ್ ಮೆಥಡ್ಸ್ ಅಂತ ಹೇಳ್ತೀವಿ.
ಗ್ರಾಫಿಕಲ್ ಮೆಥಡ್ಸಲ್ಲಿ ಎರಡು ಟೈಪ್ ಬರುತ್ತೆ. ಒಂದು ಸ್ಕ್ಯಾಟರ್ ಡಯಾಗ್ರಾಮ್, ಇನ್ನೊಂದು ಗ್ರಾಫಿಕ್ ಮೆಥಡ್. ಸ್ಕ್ಯಾಟರ್ ಡಯಾಗ್ರಾಮ್ ಅಂದರೆ ಫ್ರೀ ಹ್ಯಾಂಡಿಂದ ಬರೆಯುವಂತಹ ಒಂದು ಮೆಥಡ್ ಆಗಿರುತ್ತೆ. ಫ್ರೀ ಹ್ಯಾಂಡ್ ಅಂದರೆ ಗ್ರಾಫಿಕ್ ಮೆಥಡ್ ಅನ್ನೋದು ಆ ವೇರಿಯೇಬಲ್ಸ್ ನಾವು ಪ್ಲಾಟ್ ಮಾಡುವಂತಹದ್ದು ಗ್ರಾಫ್ ನಲ್ಲಿ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದನ್ನೇ ನಾವೇನಂತ ಕರಿತೀರಾ, ಗ್ರಾಫಿಕ್ ಮೆಥಡ್ ಅಂತ ಹೇಳ್ತೀವಿ. ಸೊ ಮ್ಯಾಥಮೆಟಿಕಲ್ ಮೆಥಡ್ಸ್ನಲ್ಲಿ ಇರುವಂತಹದ್ದು ಹಲವಾರು ಮೆಥಡ್ಸ್ ಇದೆ. ಅದರಲ್ಲಿ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯೆಂಟ್ ಆಫ್ ಕಾರ್ಲೇಷನ್ ಅನ್ನೋದು ಒಂದು. ಎರಡನೇದು ರ್ಯಾಂಕ್ ಕಾರ್ಲೇಷನ್, ಅದಕ್ಕೆ ನಾವು ಸ್ಪೇರ್ಮನ್ಸ್ ಮೆಥಡ್ ಅಂತಲೂ ಕರಿತೀವಿ. ಸ್ಪೇರ್ಮನ್ಸ್ ರ್ಯಾಂಕ್ ಕಾರ್ಲೇಷನ್ ಅಂತಲೂ ಕೂಡ ಕರಿತೀವಿ. ನಿಮ್ಮ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯೆಂಟ್ ಆಫ್ ಕಾರ್ಲೇಷನ್ ಅನ್ನೋದೊಂದಿದೆ, ರ್ಯಾಂಕ್ ಕಾರ್ಲೇಷನ್ ಅನ್ನೋದೊಂದಿದೆ ಸ್ಟೂಡೆಂಟ್ಸ್. ಸೊ ನಾವೀಗ ಡಿಸ್ಕಸ್ ಮಾಡೋದಕ್ಕೆ ಹೊರಟಿರೋದು ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯೆಂಟ್ ಆಫ್ ಕಾರ್ಲೇಷನ್. ಇದು ಹೋಗ್ಲಿಕ್ಕೆ ಮುಂಚೆ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯೆಂಟ್ ಆಫ್ ಕಾರ್ಲೇಷನ್ಗೆ ಹೋಗ್ಲಿಕ್ಕೆ ಮುಂಚೆ ಡಿಗ್ರಿ ಆಫ್ ಕಾರ್ಲೇಷನ್ನ ಒಂದ್ಸಲಿ ನೋಡ್ಬಿಡೋಣ. ಡಿಗ್ರಿ ಆಫ್ ಕಾರ್ಲೇಷನ್. ಆ ಡಿಗ್ರಿ ಆಫ್ ಕಾರ್ಲೇಷನ್ ನಾವೇನಂತ ಕರಿತೀವಿ, ಪ್ರೆಸೆಂಟೇಷನ್ ಆಫ್ ಕಾರ್ಲೇಷನ್. ಅದನ್ನೇ ನಾವು ಇಂಟರ್ಪ್ರಿಟೇಷನ್ ಆಫ್ ಕಾರ್ಲೇಷನ್. ಸೊ ಅದರ ಬಗ್ಗೆ ನಾವು ನೋಡೋದೇ ಆದರೆ, ಕಾರ್ಲೇಷನ್ ಲೈಸ್ ಇನ್ ಬಿಟ್ವೀನ್ +1 to -1. +1 ಇಂದ -1ವರೆಗೂ ಇರುತ್ತಷ್ಟೆ. ಹಾಗಾದರೆ ನೀವು ಕ್ವಶನ್ಗೆ ಆನ್ಸರ್ ಮಾಡಿದ್ರು ಕೂಡ -1 ಇಂದ +1ವರೆಗೂ ಇರುತ್ತೆ ಆನ್ಸರ್. ಮ್ಯಾಕ್ಸಿಮಮ್ 1 ಅಷ್ಟೇ ಆನ್ಸರ್. ಅದಕ್ಕೆ ಮಿಗಿಲಾಗಿ ಬಂತು ಅಂದರೆ 0 ಪಾಯಿಂಟಿಂದ ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಆನ್ಸರ್ ಸ್ಟಾರ್ಟ್ ಆಗೋದು ನಿಮಗೆ 0 ಪಾಯಿಂಟಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಕಾರ್ಲೇಷನ್ ಲೈಸ್ ಇನ್ ಬಿಟ್ವೀನ್ -1 to +1. ದೆನ್ ಪರ್ಫೆಕ್ಟ್ ಪಾಸಿಟಿವ್ ಕಾರ್ಲೇಷನ್. ಏನಿದು ಪರ್ಫೆಕ್ಟ್ ಪಾಸಿಟಿವ್ ಕಾರ್ಲೇಷನ್? ಯಾವ ರೀತಿ ಏನಿದು ಪರ್ಫೆಕ್ಟ್ ಪಾಸಿಟಿವ್ ಕಾರ್ಲೇಷನ್ ಅನ್ನೋದನ್ನ ಆಲ್ರೆಡಿ ಈಗ ತಿಳ್ಕೊಂಡಿದ್ದೀರಾ. ಅದನ್ನು ಎಕ್ಸ್ಪ್ರೆಸ್ ಮಾಡೋದು, ಪ್ರೆಸೆಂಟ್ ಮಾಡೋದು +1 ಇಂದ. ಎಕ್ಸಾಕ್ಟ್ ಏನು ಹೇಳಿದೆ? ಪರ್ಫೆಕ್ಟ್ ಪಾಸಿಟಿವ್ ಕಾರ್ಲೇಷನ್ಗೆ ಒಂದು ವೇರಿಯೇಬಲ್ ಜಾಸ್ತಿ ಆಗ್ತಿದ್ರೆ ಇನ್ನೊಂದು ವೇರಿಯೇಬಲ್ ಜಾಸ್ತಿ ಆಗಬೇಕು, ಒಂದು ವೇರಿಯೇಬಲ್ ಕಡಿಮೆ ಆಗ್ತಿದ್ರೆ ಇನ್ನೊಂದು ವೇರಿಯೇಬಲ್ ಕಡಿಮೆ ಆಗ್ತಾ ಇರಬೇಕು. ಅದನ್ನ ನಾವೇನಂತ ಕರಿತೀರಾ? ಪರ್ಫೆಕ್ಟ್ ಪಾಸಿಟಿವ್ ಕಾರ್ಲೇಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ನಾವು ಅದನ್ನ ಸ್ಕ್ಯಾಟರ್ ಡಯಾಗ್ರಾಮ್ನಲ್ಲಿ ನಾವು ಪ್ರೆಸೆಂಟ್ ಮಾಡಿದ್ದೆ ಆದರೆ ಈ ರೀತಿ ಲೈನ್ ಇರುತ್ತೆ. ಕಾನ್ಸ್ಟ್ಯಾಂಟ್ ಪ್ರಪೋರ್ಷನಲ್ಲಿ ಎಕ್ಸ್ ಆಕ್ಸಿಸ್ ಏನು ಜಾಸ್ತಿ ಆಗ್ತಿದೆಯೋ ಅದೇ ರೀತಿ ವೈ ಆಕ್ಸಿಸ್ನಲ್ಲಿ ವೈ ಅನ್ನೋ ವೇರಿಯೇಬಲ್ ಕೂಡ, ಎಕ್ಸ್ ಅನ್ನೋ ವೇರಿಯೇಬಲ್ ಯಾವ ರೀತಿ ಜಾಸ್ತಿ ಆಗುತ್ತೋ ವೈ ಅನ್ನೋ ವೇರಿಯೇಬಲ್ ಕೂಡ ಅದೇ ರೀತಿನೇ ಜಾಸ್ತಿ ಆಗುತ್ತೆ. ಅದನ್ನೇ ನಾವು ಏನಂತ ಹೇಳ್ತೀವಿ, ನಾವು ಈ ಒಂದು ಸ್ಟ್ರೈಟ್ ಲೈನ್ ಫಾರ್ಮ್ ಆಗುತ್ತೆ ಫಾರ್ಮ್ ಆಗುತ್ತೆ. ಅದನ್ನೇ ನಾವೇನಂತ ಕರಿತೀರಾ? ಪರ್ಫೆಕ್ಟ್ ಪಾಸಿಟಿವ್ ಕಾರ್ಲೇಷನ್. ಅದನ್ನು ಪ್ರೆಸೆಂಟ್ ಮಾಡುವಂತಹದ್ದು +1 ಇಂದ. ದೆನ್ ಪರ್ಫೆಕ್ಟ್ ನೆಗೆಟಿವ್ ಕಾರ್ಲೇಷನ್ ಅಂತಂದ್ರೆ ಇನ್ವರ್ಸ್ಲಿ ರಿಲೇಟೆಡ್. ಅಂದರೆ ಒಂದು ವೇರಿಯೇಬಲ್ ಜಾಸ್ತಿ ಆಗ್ತಿದ್ರೆ ಇನ್ನೊಂದು ವೇರಿಯೇಬಲ್ ಏನಾಗ್ತಾ ಇರ್ತದೆ? ಕಡಿಮೆ ಆಗ್ತಾ ಇರುತ್ತೆ. ನೋಡ್ರಿ, ಎಕ್ಸ್ ವೇರಿಯೇಬಲ್ ಜಾಸ್ತಿ ಆಗ್ತಾ ಇರುತ್ತೆ, ವೈ ವೇರಿಯೇಬಲ್ ಏನಾಗ್ತಾ ಇರ್ತದೆ? ಕಡಿಮೆ ಆಗ್ತಾ ಇರುತ್ತೆ. ಒಂದು ಸ್ಟ್ರೈಟ್ ಲೈನ್ ಫಾರ್ಮ್ ಆಗುತ್ತೆ ಇದನ್ನೇ ನಾವೇನಂತ ಕರಿತೀರಾ? ಪರ್ಫೆಕ್ಟ್ ನೆಗೆಟಿವ್ ಕಾರ್ಲೇಷನ್. ಪ್ರೆಸೆಂಟೇಷನ್ ಈ ರೀತಿ ಇರುತ್ತೆ. ಅದನ್ನ ರೆಪ್ರೆಸೆಂಟ್ ಮಾಡೋದು -1 ಇಂದ.
ಹಾಗಾದರೆ ಎಕ್ಸ್ ಮತ್ತು ವೈ ನಡುವೆ -1 ಆನ್ಸರ್ ಏನಾದ್ರು ಬಂತು ಅಂದರೆ ನೀವು ಪ್ರೆಸೆಂಟ್ ಮಾಡುವಂಥ ಪರ್ಫೆಕ್ಟ್ ನೆಗೆಟಿವ್ ಕಾರ್ಲೇಷನ್ ಅಂತ ಅನ್ಬೇಕು. +1 ಬಂತು ಅಂದರೆ ಪರ್ಫೆಕ್ಟ್ ಪಾಸಿಟಿವ್ ಕಾರ್ಲೇಷನ್ ಅಂತ ಹೇಳಬೇಕಾಗಿರುತ್ತೆ. ಅದೇ ರೀತಿಯಲ್ಲಿ ನಾವು ಮಾರ್ಕ್ ಮಾಡಿದಾಗ ಈ ರೀತಿ ಬಂದ್ಬಿಟ್ಟಿರುತ್ತೆ. ಯಾವುದೇ ಲೈನ್ಸ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇಲ್ಲ, ಇನ್ಕ್ರೀಸ್ ಆಗ್ತಿದೆಯಾ ಡಿಕ್ರೀಸ್ ಆಗ್ತಿದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಎಕ್ಸ್ ಅನ್ನೋದು ಜಾಸ್ತಿ ಆಗ್ತಿದೆ, ಎಕ್ಸ್ ಆಕ್ಸಿಸ್ ಜಾಸ್ತಿ ಆಗ್ತಿದ್ರೆ ವೈ ಆಕ್ಸಿಸ್ ಮೇಲೆ ಏನು ಎಫೆಕ್ಟ್ ಆಗ್ತಿದೆ, ಅಥವಾ ವೈ ಆಕ್ಸಿಸ್ ಜಾಸ್ತಿ ಆಗ್ತಿದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಏನು ಎಫೆಕ್ಟ್ ಆಗ್ತಿದೆ ಅನ್ನೋದೇ ಇಲ್ಲಿ ಕಾಣಿಸ್ತಿಲ್ಲ, ಗೊತ್ತಾಗ್ತಾ ಇಲ್ಲ. ಅದನ್ನೇ ನಾವು ನೋ ಕಾರ್ಲೇಷನ್ ಅಂತ ಕರಿತೀವಿ, ಆಬ್ಸೆನ್ಸ್ ಕಾರ್ಲೇಷನ್ ಅಂತ ಕರಿತೀವಿ. ಅದನ್ನೇ ನಾವು ನಾನ್ಸೆನ್ಸ್ ಕಾರ್ಲೇಷನ್ ಅಂತ ಹೇಳ್ತೀವಿ. ನಾನ್ಸೆನ್ಸ್ ಕಾರ್ಲೇಷನ್ ಅಂತ ಹೇಳ್ತೀವಿ. ಹಾಗಾದರೆ ಪರ್ಫೆಕ್ಟ್ ಪಾಸಿಟಿವ್ ಕಾರ್ಲೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ಪರ್ಫೆಕ್ಟ್ ನೆಗೆಟಿವ್ ಕಾರ್ಲೇಷನ್ ಕಡಿಮೆ ಆಗ್ತಾ ಇರುತ್ತೆ. ದೆನ್ ಹೈ ಡಿಗ್ರಿ ಪ್ರೆಸೆಂಟ್ ಮಾಡುವಂಥದ್ದು, ಹೈ ಡಿಗ್ರಿ ಕಾರ್ಲೇಷನ್, ಮಾಡ್ರೇಟ್ ಡಿಗ್ರಿ ಕಾರ್ಲೇಷನ್, ಲೋ ಕಾರ್ಲೇಷನ್, ಈ ಮೂರನ್ನು ಪ್ರೆಸೆಂಟ್ ಮಾಡುವಂಥದ್ದು ಈ ರೀತಿ ಇರುತ್ತೆ. ಒಂದ್ಸಲಿ ಇಲ್ಲಿ ಗಮನ ಹರಿಸಿ ನೋಡಿ. ಡೇಟಾ ಒಂದು ವೇರಿಯೇಬಲ್ ಜಾಸ್ತಿ ಆಗ್ತಿದ್ರೆ ಇನ್ನೊಂದು ವೇರಿಯೇಬಲ್ಲು ಕೂಡ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಪರ್ಫೆಕ್ಟ್ ಲೈನ್ನಲ್ಲಿ ಹೋಗ್ತಿಲ್ಲ, ಪ್ರಪೋರ್ಷನೇಟ್ ಆಗಿ ಹೋಗ್ತಿಲ್ಲ. ಸೊ ಈ ರೀತಿ ಇರುತ್ತೆ. ಇದನ್ನ ಅದೇ ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡೋದೇ ಆದರೆ ಈ ರೀತಿ ಇರುತ್ತೆ, ಕಡಿಮೆ ಆಗ್ತಾ. ಸೊ ಪರ್ಫೆಕ್ಟ್ ಲೈನ್ ಎಲ್ಲಿ ಬಂದಿರಲ್ವೋ ಇದು ಪಾಸಿಟಿವ್ ಕಾರ್ಲೇಷನ್ ಆಗಿರುತ್ತೆ, ಇದು ನೆಗೆಟಿವ್ ಕಾರ್ಲೇಷನ್ ಆಗಿರುತ್ತೆ. ಈ ಪಾಸಿಟಿವ್ ಕಾರ್ಲೇಷನ್ ಎಷ್ಟು ಮಟ್ಟಕ್ಕಿದೆ, ನೆಗೆಟಿವ್ ಕಾರ್ಲೇಷನ್ ಎಷ್ಟು ಮಟ್ಟಕ್ಕಿದೆ, ಸ್ಟ್ರೈಟ್ ಲೈನ್ ಫಾರ್ಮ್ ಆಗಲಿಲ್ಲ ಅಂತಂದಾಗ ನೆಗೆಟಿವ್ ಲೈನ್ ಅಥವಾ ನೆಗೆಟಿವ್ ಕಾರ್ಲೇಷನ್ ಅಥವಾ ಪಾಸಿಟಿವ್ ಕಾರ್ಲೇಷನ್ ಯಾವ ಮಟ್ಟಕ್ಕಿದೆ ಅಂತ ಹೇಳಲಿಕ್ಕೆ ಇದನ್ನ ಪ್ರೆಸೆಂಟೇಷನ್ ಮೋಡ್ಗೆ ಈ ರೀತಿ ಉಪಯೋಗಿಸ್ಕೊಂತೀವಿ ಸ್ಟೂಡೆಂಟ್ಸ್. 0 to ಕಾರ್ಲೇಷನ್ ಏನಾದರೂ 0 to 0.25 ಏನಾದ್ರು ಆಗಿತ್ತು ಅಂತಂದರೆ ಲೋ ಡಿಗ್ರಿ ಕಾರ್ಲೇಷನ್ ಅಂತ ಹೇಳ್ತೀವಿ. 0.25 to 0.75 ಇದ್ದರೆ ಮಾಡ್ರೇಟ್ ಕಾರ್ಲೇಷನ್ ಅಂತ ಹೇಳ್ತೀವಿ. ಹೈ ಡಿಗ್ರಿ ಅಂತಂದರೆ 0.75ಗಿಂತ 1ವರೆಗೂ ಇತ್ತು ಅಂತಂದರೆ ಹೈ ಡಿಗ್ರಿ ಅಂತ ಹೇಳ್ತೀವಿ. ಪರ್ಫೆಕ್ಟಾಗಿ 1 ಇದ್ದರೆ ಪರ್ಫೆಕ್ಟ್ ಕಾರ್ಲೇಷನ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಸ್ವಲ್ಪ ನಿಮಗೆ ಸಿಂಪಲ್ ಆಗಿ ಹೇಳಬೇಕು ಅಂತಂದಾಗ ಕಾರ್ಲೇಷನ್ನ ಆರ್ ಇಂದ ಸೂಚಿಸ್ತೀವಿ. ಕಾರ್ಲೇಷನ್ ಇಸ್ ಡಿನೋಟೆಡ್ ಬೈ ಆರ್. ಕೆಲವರು ಈ ರೀತಿ ಬರೀತಾರೆ, ಕೆಲವರು ಈ ರೀತಿ ಬರೀತಾರೆ. 2 ಆರ್ ಕೂಡ ಒಂದೇನೆ. ಸೊ ಕಾರ್ಲೇಷನ್ನ ಡಿನೋಟ್ ಮಾಡೋದು ನಾವು ಆರ್ನಿಂದ ಸೂಚಿಸ್ತೀವಿ. ವೆನ್ ಆರ್ ಈಸ್ ಮೋರ್ ದ್ಯಾನ್ 0 ಆಗಿದ್ರೆ ಆಗ ನಾವು ಕರಿತೀವಿ ಪಾಸಿಟಿವ್ ಕಾರ್ಲೇಷನ್. ವೆನ್ ಆರ್ ಈಸ್ ಲೆಸ್ ದ್ಯಾನ್ 0 ಆಗಿದ್ರೆ ನೆಗೆಟಿವ್ ಕಾರ್ಲೇಷನ್ ಅಂತ ಹೇಳ್ತೀವಿ. ವೆನ್ ಆರ್ ಈಸ್ ಲೆಸ್ ದ್ಯಾನ್ 0 ಆಗಿದ್ರೆ ನೆಗೆಟಿವ್ ಕಾರ್ಲೇಷನ್ ಅಂತ ಹೇಳ್ತೀವಿ. ನಾನು ಇಂಟರ್ಪ್ರೆಟ್ ಮಾಡೋದು, ಪ್ರೆಸೆಂಟೇಷನ್ ಮಾಡೋದು, ಅಂದರೆ ಡಿಗ್ರಿ ಆಫ್ ಕಾರ್ಲೇಷನ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹತ್ರ ಹಂಚ್ಕೊತಾ ಇದ್ದೀನಿ ಸ್ಟೂಡೆಂಟ್ಸ್. ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ವೆನ್ ಆರ್ ಈಸ್ ಮೋರ್ ದ್ಯಾನ್ 0 ಆಗಿತ್ತು ಅಂದರೆ ಪಾಸಿಟಿವ್ ಕಾರ್ಲೇಷನ್. ವೆನ್ ಆರ್ ಈಸ್ ಲೆಸ್ ದ್ಯಾನ್ 0 ನೆಗೆಟಿವ್ ಕಾರ್ಲೇಷನ್. ವೆನ್ ಆರ್ ಈಕ್ವಲ್ 0, 0ಗೆ ಈಕ್ವಲ್ ಆಗಿದ್ರೆ ನೋ ಕಾರ್ಲೇಷನ್ ಅಥವಾ ನಾನ್ಸೆನ್ಸ್ ಕಾರ್ಲೇಷನ್, ಆಬ್ಸೆನ್ಸ್ ಕಾರ್ಲೇಷನ್. ಓಕೆ ಸರ್, ನಮ್ಗೆ ಅರ್ಥ ಆಯಿತು ಸರ್. ಹಾಗಾದರೆ ಕಾರ್ಲೇಷನ್ ಪಾಸಿಟಿವ್ ಬೇಕಾದ್ರೂ ಬರ್ಬೋದು, ನೆಗೆಟಿವ್ ಬೇಕಾದ್ರೂ ಬರ್ಬೋದು. ಹಾಗಾದರೆ ಆರ್ ಈಕ್ವಲ್ಸ್ +1 ಆಗಿದ್ರೆ
ಅದು ನಾವು ಕರಿತೀವಿ ಪರ್ಫೆಕ್ಟ್ ಪಾಸಿಟಿವ್ ಕಾರ್ಲೇಷನ್. ವೆನ್ ಆರ್ ಈಕ್ವಲ್ಸ್ -1 ಆಗಿದ್ರೆ, ಆರ್ ಅನ್ನೋದೇನಾಗಿದ್ರೆ -1 ಆಗಿದ್ರೆ ಪರ್ಫೆಕ್ಟ್ ನೆಗೆಟಿವ್ ಕಾರ್ಲೇಷನ್ ಅಂತ ಕರಿತೀವಿ. ಆರ್ ಅನ್ನೋದು ಪ್ಲಸ್ ಬಂದಿತ್ತು ಅಂದರೆ ಪರ್ಫೆಕ್ಟ್ ಪಾಸಿಟಿವ್, ಆರ್ ಅನ್ನೋದು ನೆಗೆಟಿವ್ ಆಗಿತ್ತು ಅಂದರೆ ಪರ್ಫೆಕ್ಟ್ ನೆಗೆಟಿವ್, ಆರ್ ಈಕ್ವಲ್ಸ್ 0 ಆಗಿತ್ತು ಅಂದರೆ ನೋ ಕಾರ್ಲೇಷನ್, ವೆನ್ ಆರ್ ಈಸ್ ಮೋರ್ ದ್ಯಾನ್ 0 ಅಂದರೆ ಪಾಸಿಟಿವ್ ಕಾರ್ಲೇಷನ್, ವೆನ್ ಆರ್ ಈಸ್ ಲೆಸ್ ದ್ಯಾನ್ 0 ಅಂತಂದರೆ ನೆಗೆಟಿವ್ ಕಾರ್ಲೇಷನ್. ಹಾಗಾದರೆ ಕನ್ಫ್ಯೂಷನ್ ಅರೈಸ್ ಆಗೋದು ಇವಾಗ ಇಲ್ಲ, ಅರೈಸ್ ಆಗ್ತಿದೆ ಇವಾಗ ನಿಮಗೆ. ಏನು ಸರ್, +0 0ಗಿಂತ ಜಾಸ್ತಿ ಇದೆ, ನೀವು ಒಂದ್ಸಲಿ ಗಮನ ಹರಿಸಿ, -3 -2 -1 0 1 2 3, ಈ 0 ಇಂದ ಕೆಳಕ್ಕಿತ್ತು ಅಂದರೆ ನೆಗೆಟಿವ್, 0ಗಿಂತ ಜಾಸ್ತಿ ಇತ್ತು ಅಂದರೆ ಪಾಸಿಟಿವ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್ ಹೇಳಿದ್ದು? 0ನ ಹಿಂದಕ್ಕಿದೆ ಅಂದರೆ ಅದು ನೆಗೆಟಿವ್, 0ಗಿಂತ ಜಾಸ್ತಿ ಇದೆ ಅಂದರೆ ಅದು ಪಾಸಿಟಿವ್. ಓಕೆ ಸ್ಟೂಡೆಂಟ್ಸ್, ಈ ಒಂದು ಪಾಯಿಂಟ್ ನಿಮಗೆ ಕ್ಲಾರಿಟಿ ಸಿಕ್ತು. ಇವಾಗ ಮತ್ತೆ ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ನಿಮಗೆ. ಇನ್ನೊಂದು ಕ್ಲಾರಿಟಿ ಏನು ಅಂತಂದರೆ, ಪಾಸಿಟಿವ್ ಬಂದಿದೆ ಸರ್, ಅದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು, ನೆಗೆಟಿವ್ ಬಂದಿದೆ ಸರ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು. 0.1 ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿಕ್ಕೆ ಹೇಳ್ತಿರುವಂಥದ್ದು. 0ಗಿಂತ 0 ಇಂದ ಈಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 0 ಇಂದ 0.25 ವರೆಗೂ ಏನಾದ್ರು ಇದ್ದರೆ, 0 ಇಂದ ಸ್ಟೂಡೆಂಟ್ಸ್ ಇವಾಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಕ್ಲಾರಿಟಿ ಕೊಡ್ತಾ ಇದ್ದೀನಿ. 0 ಇಂದ 0.24 ವರೆಗೂ ಏನಾದ್ರು ಇದ್ದರೆ, 0 ಇಂದ 0.24 ವರೆಗೂ ಇದ್ದರೆ ಲೋ ಡಿಗ್ರಿ ಪಾಸಿಟಿವ್ ಕಾರ್ಲೇಷನ್ ಅಂತ ಹೇಳ್ತೀರಾ. ಏನಂತ ಹೇಳ್ತೀರಾ? ಲೋ ಡಿಗ್ರಿ ಪಾಸಿಟಿವ್ ಕಾರ್ಲೇಷನ್ ಅಂತ ಹೇಳ್ತೀರಾ. ಅದೇ 0.25 ಇಂದ ಕೆಲವು ಮಕ್ಕಳಿಗೆ ಕನ್ಫ್ಯೂಷನ್ ಇದೆ. ನಾನು ಹಿಂದೆ ಕೊಟ್ಟಿರೋದಕ್ಕೂ ಇದಕ್ಕೂ ಹಿಂದೆ ಕೊಟ್ಟಿರೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. 0.25 ಇದ್ರೆ ಏನು ಮಾಡಬೇಕು ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತೆ. ಅದಕ್ಕೋಸ್ಕರ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. 0.25 ಇಂದ 0.74 ವರೆಗೂ ಏನಾದ್ರು ಇದ್ದರೆ ಅದನ್ನು ನಾವು ಮಾಡರೇಟ್ ಡಿಗ್ರಿ ಪಾಸಿಟಿವ್ ಕಾರ್ಲೇಷನ್ ಅಂತ ಹೇಳ್ತೀವಿ. ಓಕೆ ಸರ್, ಗೊತ್ತಾಗೋಯ್ತು. 0 ಇಂದ 0.24 ವರೆಗೂ ಇದ್ದರೆ ಲೋ ಡಿಗ್ರಿ, 0.25 ಇಂದ 0.74 ವರೆಗೂ ಇದ್ದರೆ ಅದು ಮಾಡರೇಟ್ ಡಿಗ್ರಿ, 0.75 ಇಂದ 0.999 ವರೆಗೂ ಇದ್ದರೆ ಹೈ ಡಿಗ್ರಿ ಪಾಸಿಟಿವ್ ಕಾರ್ಲೇಷನ್. ಸರ್ 1 ಇದ್ರೆ ಪರ್ಫೆಕ್ಟ್ ಪಾಸಿಟಿವ್ ಕಾರ್ಲೇಷನ್. ಇದು ಹೇಳಿರೋದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. 0.0 ಇಂದ 0 ಪರ್ಫೆಕ್ಟ್ 0 ಇತ್ತಾ, ನೋ ಕಾರ್ಲೇಷನ್. 0 ಆದಮೇಲಿಂದ ಅದು ಗಮನ ಇಟ್ಕೊಳ್ಳಿ. 0 to 0.24 ವರೆಗೂ ಇತ್ತು ಅಂದರೆ ಕಾರ್ಲೇಷನ್ ಎಷ್ಟು? ಲೋ ಡಿಗ್ರಿ. 0.25 ಇಂದ 0.74 ವರೆಗೂ ಇದ್ದರೆ ಮಾಡರೇಟ್ ಡಿಗ್ರಿ, 0.75 ಇಂದ 0.999 ವರೆಗೂ ಇದ್ದರೆ ಹೈ ಡಿಗ್ರಿ. ಅದೇ ನಾನಿವಾಗ ಇಷ್ಟೊತ್ತು ಹೇಳಿದ್ದು ನಾನು ಇದು. ಸರ್ ವೆನ್ ಆರ್ ಈಸ್ ಲೆಸ್ ದ್ಯಾನ್ 0 ಆಗಿದ್ದರೆ ಸರ್ ಅವಾಗ ಹೇಗೆ ಸರ್? ಆರ್ ಈಸ್ ಲೆಸ್ ದ್ಯಾನ್ 0 ಆಗಿದ್ರೆ ಸೇಮ್ ಥಿಂಗ್,
minus 0.24 to 0. ಸೇಮ್ ಥಿಂಗ್ ಅದೇನೆ. ಏನಂತ ಹೇಳ್ತೀರಾ? ಲೋ ಡಿಗ್ರಿ, ಇಲ್ಲಿ ಮೈನಸ್ ಕಾಣಿಸ್ತಾ ಇದೆ, ಮೈನಸ್ ಕಾಣಿಸ್ತಾ ಇರೋದಕ್ಕೆ ಏನಂತ ಹಾಕಬೇಕು? ನೆಗೆಟಿವ್ ಕಾರ್ಲೇಷನ್. 0 minus 0.74 to 0. minus 0.25. ಅದನ್ನು ನಾವು ಕರಿತೀವಿ ಲೋ ಡಿಗ್ರಿ, moderate degree negative correlation. Moderate degree negative correlation. ಅದೇ ಅಕಸ್ಮಾತ್ ಏನಾದರೂ minus 0.999 ಇಂದ minus 0.75 ವರೆಗೂ ಏನಾದರೂ ಇತ್ತು ಅಂದರೆ ಹೈ ಡಿಗ್ರಿ ನೆಗೆಟಿವ್ ಕಾರ್ಲೇಷನ್. ಹೈ ಡಿಗ್ರಿ ನೆಗೆಟಿವ್ ಕಾರ್ಲೇಷನ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್ ಹೇಳಿದ್ದು? ಸರ್ ಸ್ಟಿಲ್ ಈ 0 ಪಾಯಿಂಟ್ಗಳೆಲ್ಲ ನಮಗೆ ಕನ್ಫ್ಯೂಷನ್ ಆಗ್ತಿದೆ ಸರ್, ಸ್ವಲ್ಪ ಸರಳ ಮಾಡಿಕೊಡಿ ಸರ್. ನಿಮಗೆ ದುಡ್ಡನ್ನು ನೋಡಿದ್ರೆ ಅಥವಾ ಹಣಕಾಸಿನ ವಿಚಾರ ಬಂದರೆ ನಿಮಗೆ ಭಾಳಷ್ಟು ನಿಮಗೆ ಕ್ಯೂರಿಯಾಸಿಟಿ ತಲೆಗೆ ಹೋಗುತ್ತೆ ಅನ್ನೋದು ನನ್ನ ವಾದ. ಹಲವಾರು ಮಕ್ಕಳಿಗೆ ಅದನ್ನು ಹೇಳಿಕೊಟ್ಟಾಗ ಅವ್ರಿಗೆ ಈಸಿಯಾಗಿ ಅರ್ಥ ಆಗಿರುವಂಥ ವಾದ. ಇದು ಅರ್ಥ ಆಗಿದ್ರೆ ಸಂತೋಷ, ಇಲ್ಲ ಇನ್ನೊಂದು ನಿಮಿಷ ನೋಡ್ಬಿಡಿ. ನಮಗಿವಾಗ R = 0.6 ಬಂದಿದೆ ಅಂತ ಅನ್ಕೋಣ. ಇದನ್ನು ಇಂಟರ್ಪ್ರೆಟ್ ಮಾಡಬೇಕು. ಇದನ್ನು ನೋಡಿಕೊಂಡು, ಇಷ್ಟನ್ನು ನೋಡಿಕೊಂಡು ಆರ್ನ ಇಂಟರ್ಪ್ರೆಟ್ ಮಾಡಬೇಕು. ಆರನ್ನು ಯಾವ ರೀತಿ ಹೇಳ್ತೀರಾ? ಇಲ್ಲಿ ಪ್ಲಸ್ ಇದೆಯಾ ಮೈನಸ್ ಇದೆಯಾ ನೋಡ್ಕೊಳ್ಳಿ. ಪ್ಲಸ್ ಇದೆ, ಮೈನಸ್ ಇಲ್ಲ ಅಂದ್ರೆ ಅರ್ಥ ಪ್ಲಸ್ ಇದೆ ಅಂದರೆ ಇದೇನಾಗೋಯ್ತು? ಪಾಸಿಟಿವ್ ಕಾರ್ಲೇಷನ್ ಆಗೋಯ್ತು. ಈಗಿವಾಗ ನೀವು ನೋಡಬೇಕಾಗಿರೋದು ಲೋ ಡಿಗ್ರಿನ, ಮಾಡ್ರೇಟ್ ಡಿಗ್ರಿನ, ಹೈ ಡಿಗ್ರಿನ. ಲೋ ಡಿಗ್ರಿನ, ಮಾಡ್ರೇಟ್ ಡಿಗ್ರಿನ, ಹೈ ಡಿಗ್ರಿನ. ಹಾಗಾದರೆ ಲೋ ಡಿಗ್ರಿನ, ಮಾಡ್ರೇಟ್ ಡಿಗ್ರಿನ, ಹೈ ಡಿಗ್ರಿನ ಅಂತ ನೋಡಲಿಕ್ಕೆ ಪ್ರತಿ ಸಲ ಈ ಚಾರ್ಟ್ನ ತಗೊಳಕ್ಕೆ ಹೋಗಬೇಡಿ. ಈಗಂತೂ ಒಂದು ಐಡಿಯಾ ಬಂದ್ಬಿಟ್ಟಿದೆ, ಕಣ್ಣು ಮುಚ್ಕೊಂಡ್ರೆ ಅದೇ ಐಡಿಯಾ ಬಂದ್ಬಿಟ್ಟಿದೆ. 0 ಇಂದ 24, 0.24, 0.25 ಇಂದ 0.74, 0.75 ಇಂದ 0.98. 1 ಅನ್ನೋದು ಪರ್ಫೆಕ್ಟ್ ಕಾರ್ಲೇಷನ್. ಹಾಗಾದ್ರೆ ಈಗ ಇಲ್ಲಿ ನೋಡಿದಾಗ ಪೈಸೆಗಳ ಕನ್ವರ್ಟ್ ಮಾಡ್ಕೊಳ್ಳಿ. ಇದು ಎಷ್ಟು ಪೈಸೆ? 0.6 ಅಂದರೆ 0.60, ಇದು 60 ಪೈಸೆ. 60 ಪೈಸೆ ಅನ್ನೋದು ಎಲ್ಲ ಬರುತ್ತೆ ಅಂತ ನೋಡ್ಕೊಳ್ಳಿ. ಇದನ್ನೇ ನಾನು ಇಲ್ಲೇ ಟೇಬಲ್ನೇ ನಾನು ಪೈಸೆಗಳ ರೀತಿಯಲ್ಲಿ ನಾನು ಸುಮ್ಮನೆ ನಿಮ್ಮ ಶಾರ್ಟ್ಕಟ್ಟಾಗಿ ಹೇಳ್ತಿರೋದು. ಇದನ್ನು ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡಿ. 24 ಪೈಸ್ದವರೆಗೂ ಕಾರ್ಲೇಷನ್ ಇದ್ದರೆ, 24 ಪೈಸ್ದವರೆಗೂ ಕಾರ್ಲೇಷನ್ ಇದ್ದರೆ ಲೋ ಡಿಗ್ರಿ, 25 ಪೈಸ್ದಿಂದ 74 ಪೈಸ್ದವರೆಗೂ ಇದ್ದರೆ ಮಾಡ್ರೇಟ್ ಡಿಗ್ರಿ, 75 ಪೈಸ್ದಿಂದ 99 ಪೈಸ್ದವರೆಗೂ ಇದ್ದರೆ ಅಂದರೆ ಹೈ ಡಿಗ್ರಿ. ಅರ್ಥ ಆಗ್ತಿದೆ ಅನಿಸುತ್ತೆ ಸ್ಟೂಡೆಂಟ್ಸ್? ಸೊ ಇದು 60 ಪೈಸಾ ಅನ್ನೋದು 75 ಪೈಸೆಗಿಂತ ಜಾಸ್ತಿ ಇಲ್ಲ, 25 ಪೈಸೆಗಿಂತ ಕಡಿಮೆ ಇಲ್ಲ. ನೋಡ್ರಿ, ಅಲ್ಲೂ ಒಂದು ಬೈಫರ್ಕೇಷನ್ ಬಂದ್ಬಿಡ್ತು. 25 ಪೈಸದೊಳಗಡೆ ಇತ್ತು ಅಂದರೆ 25 ಪೈಸದೊಳಗಡೆ ಇದ್ದರೆ 25 ಪೈಸದೊಳಗಡೆ ಇದ್ದರೆ ಲೋ ಡಿಗ್ರಿ, 75 ಪೈಸದ ಮೇಲಿದ್ದರೆ ಹೈ ಡಿಗ್ರಿ, ಇನ್ನು ಮಿಕ್ಕಿರೋದು ಮಾಡ್ರೇಟ್ ಡಿಗ್ರಿ. ಓ ಬ್ಯೂಟಿಫುಲ್, ನಮ್ಗೆ ಅರ್ಥ ಆಗೋಯ್ತು ಸರ್. ನೋಡಿ, ಇಷ್ಟೇ ಸಿಂಪಲ್. 60 ಪೈಸಾ ಅನ್ನೋದು 25 ಪೈಸೆಗಿಂತ ಕಡಿಮೆನೂ ಇಲ್ಲ, 75 ಪೈಸೆಗಿಂತ ಜಾಸ್ತಿನೂ ಇಲ್ಲ. ಹಾಗಾದ್ರೆ ಇದು ಮಾಡರೇಟ್ ಡಿಗ್ರಿ ಪಾಸಿಟಿವ್ ಕಾರ್ಲೇಷನ್. ಮಾಡರೇಟ್ ಡಿಗ್ರಿ ಪಾಸಿಟಿವ್ ಕಾರ್ಲೇಷನ್. ಸರ್, ಇನ್ನೊಂದು 2 ಉದಾಹರಣೆ ಕೊಟ್ಬಿಡಿ ಸರ್. ನೋ ಇಶ್ಯೂ, ಕೊಡೋಣ. R = -0.22. ಹಾಗಾದ್ರೆ ಇದು ಮೈನಸ್ ಬಂದ್ಬಿಟ್ಟಿದೆ ಅಂತಂದರೆ ಅದು ನೆಗೆಟಿವ್ ಕಾರ್ಲೇಷನ್. ನೆಗೆಟಿವ್ ಕಾರ್ಲೇಷನ್. ಈಗ ನಮ್ಗೆ ಬೇಕಾಗಿರೋದು ಹೈ ಡಿಗ್ರಿನ, ಲೋ ಡಿಗ್ರಿನ, ಮಾಡ್ರೇಟ್ ಡಿಗ್ರಿನ. 24 ಪೈಸೆಗಿಂತ ಜಾಸ್ತಿ ಇಲ್ಲ ಸರ್, ಇದು ಕಡಿಮೆ ಇದೆ. 25 ಪೈಸೆಗಿಂತ ಕಡಿಮೆ ಇದೆ ಅಂದರೆ ಇದು ಲೋ ಡಿಗ್ರಿ ನೆಗೆಟಿವ್ ಕಾರ್ಲೇಷನ್ಸ್. ವೆರಿ ನೈಸ್ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆ ನೋಡೋಣ. R = 1. ಎಂತ ಬಂದಿದ್ದು? +1. +1 ಅಂದ್ರೆ ಏನು? ಪರ್ಫೆಕ್ಟ್ ಪಾಸಿಟಿವ್ ಕಾರ್ಲೇಷನ್. ಪರ್ಫೆಕ್ಟ್ ಪಾಸಿಟಿವ್ ಕಾರ್ಲೇಷನ್. ಇದೇ R = -1 ಬಂದ್ಬಿಟ್ಟಿತ್ತು ಅಂದರೆ ಪರ್ಫೆಕ್ಟ್ ನೆಗೆಟಿವ್ ಕಾರ್ಲೇಷನ್.
ಸರ್ ಇನ್ನೊಂದು ಹಿಂಗಿದ್ರೆ ಸರ್ 0.984 ಸರ್ 0.984 ಸರ್. ಯೋಚನೆ ಮಾಡಿ, ನೀವೇ ಯೋಚನೆ ಮಾಡಿ. ಇಲ್ಲಿ ಮೈನಸ್ ಇಲ್ಲ ಅಂದ್ರೆ ಏನಾಯ್ತು, ಪಾಸಿಟಿವ್ ಆಗೋಯ್ತು. ಹೈ ಡಿಗ್ರಿನ, ಲೋ ಡಿಗ್ರಿನ, ಮಾಡರೇಟ್ ಡಿಗ್ರಿನ. ಹೈ ಡಿಗ್ರಿ, ಲೋ ಡಿಗ್ರಿ, ಮಾಡರೇಟ್ ಡಿಗ್ರಿ. 25% ಒಳಗಡೆ ಇದ್ರೆ ಲೋ ಡಿಗ್ರಿ, 75% ಮೇಲಿದ್ರೆ ಹೈ ಡಿಗ್ರಿ. ಇದ್ರ ಮಧ್ಯದಲ್ಲಿ ಯಾವುದೇ ಇದ್ರೂ ಕೂಡ ಮಾಡರೇಟ್ ಡಿಗ್ರಿ. ಹಾಗಾದ್ರೆ ಇದೇನಾಗಿರುತ್ತೆ, ಇದು 75%ಗಿಂತ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಇದನ್ನ ಹೈ ಡಿಗ್ರಿ ಪಾಸಿಟಿವ್ ಕಾರ್ಲೇಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಪ್ರಾಬ್ಲಮ್ನ ಕೊನೆಯಲ್ಲಿ ಇಂಟರ್ಪ್ರಿಟೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ಇಂಟರ್ಪ್ರಿಟ್ ಮಾಡೋಕ್ಕೆ 1 ಮಾರ್ಕ್ ಇರುತ್ತೆ ಸ್ಟೂಡೆಂಟ್ಸ್. ಸೆಕ್ಷನ್ ಸಿ ಪ್ರಾಬ್ಲಮ್ ಹಾಕ್ಕೊಳ್ಳಿ, ಬಿ ಪ್ರಾಬ್ಲಮ್ ಹಾಕ್ಕೊಳ್ಳಿ, ಕಾರ್ಲೇಷನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಿಮಗೆ ಕೊಟ್ಟಿದ್ರೆ ಈ ಇಂಟರ್ಪ್ರಿಟೇಷನ್ ನಾನು ಇವಾಗ ಏನು ಹೇಳಿದೆ, ಈ ಇಂಟರ್ಪ್ರಿಟೇಷನ್ನ ಒಂದು ಲೈನ್ ಇದೆ ಅಲ್ವಾ, ಆ 1 ಲೈನ್ನ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ 1 ಮಾರ್ಕ್ ಬರುತ್ತೆ. ಹಾಗನ್ಬಿಟ್ಟಿದೆ 14 ಸಲ ಇಂಟರ್ಪ್ರಿಟ್ ಮಾಡಬೇಡ್ರಿ. ಪರ್ಫೆಕ್ಟ್ ಪಾಸಿಟಿವ್ ಕಾರ್ಲೇಷನ್ ಅದಕ್ಕೇನು 14 ಮಾರ್ಕ್ಸ್ ಕೊಡಲ್ಲ, 14 ಲೈನ್. ಸೊ ಇಂಟರ್ಪ್ರಿಟೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಫೈನಲ್ ಆನ್ಸರ್ ಬಂದ ಮೇಲೆ ನೀವು ಇಂಟರ್ಪ್ರಿಟೇಷನ್ ಮಾಡಬೇಕಾಗುತ್ತೆ. ಈ ಇಂಟರ್ಪ್ರಿಟೇಷನ್ ನೀವು ಮಾಡಿರುವಂತಹದ್ದು ಹೈ ಡಿಗ್ರಿ, ಲೋ ಡಿಗ್ರಿ, ಮಾಡರೇಟ್ ಡಿಗ್ರಿ, ಅದು ಪಾಸಿಟಿವ್ ಬೇಕಾದ್ರೂ ಆಗಿರ್ಬೋದು ಅಥವಾ ನೆಗೆಟಿವ್ ಬೇಕಾದ್ರೂ ಆಗಿರ್ಬೋದು. ಅದನ್ನು ನೋಡಿಕೊಂಡು ಪಾಸಿಟಿವ್ ಇದ್ರೆ ಪಾಸಿಟಿವ್ ಹಾಕಿ, ನೆಗೆಟಿವ್ ಇದ್ರೆ ನೆಗೆಟಿವ್ ಹಾಕಿ. 25%ಕ್ಕಿಂತ ಕಡಿಮೆ ಇತ್ತು ಅಂದರೆ ಲೋ ಡಿಗ್ರಿ, 75%ಕ್ಕಿಂತ ಜಾಸ್ತಿ ಇದೆ ಅಂದರೆ ಹೈ ಡಿಗ್ರಿ, ಇನ್ ಬಿಟ್ವೀನ್ ಇತ್ತು ಅಂದರೆ ಮಾಡರೇಟ್ ಡಿಗ್ರಿ. ಅದನ್ನು ಬರೆಯೋದಕ್ಕೆ ಕಳ್ಕೊಳ್ಳೋದೇನು ಬಂತು ಸ್ಟೂಡೆಂಟ್ಸ್, ಕಷ್ಟವೇ? 1 ಥಿಂಗ್. ಸೊ ಪ್ರೆಸೆಂಟೇಷನ್ ಅಥವಾ ಇಂಟರ್ಪ್ರಿಟೇಷನ್ ಆಫ್ ಕಾರ್ಲೇಷನ್ನ ಈಗ ನೀವು ತಿಳ್ಕೊಂಡ್ರಿ. ಇದರಲ್ಲಿ ನಾನು ಏನಿದು ಹೇಳಿದ್ದೀನೋ ಇದನ್ನೇ ನಾವು ಸ್ಕ್ಯಾಟರ್ ಡಯಾಗ್ರಾಮ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಇದನ್ನೇ ನಾವೇನಂತ ಕರಿತೀವಿ, ನಾವು ಸ್ಕ್ಯಾಟರ್ ಡಯಾಗ್ರಾಮ್. ನಿಮ್ಗೆ ತಿಳ್ಕೊಂಡಿರಲೇಬೇಕು. ಇದು ಪಾಸಿಟಿವ್ ಕಾರ್ಲೇಷನ್, ಇದು ನೆಗೆಟಿವ್ ಕಾರ್ಲೇಷನ್, ಇದು ಪರ್ಫೆಕ್ಟ್ ಪಾಸಿಟಿವ್ ಕಾರ್ಲೇಷನ್, ಇದು ಪರ್ಫೆಕ್ಟ್ ನೆಗೆಟಿವ್ ಕಾರ್ಲೇಷನ್. ಇವು 4ಕ್ಕೂ ಡಿಫ್ರೆನ್ಸ್ ಏನು ಅಂತಂದರೆ, ಅದು ಪರ್ಫೆಕ್ಟ್ನಲ್ಲಿ ಪರ್ಫೆಕ್ಟ್ ಲೈನ್, ಸ್ಟ್ರೈಟ್ ಲೈನ್ ಬಂದಿರುತ್ತೆ. ಇಲ್ಲಿ ಸ್ಟ್ರೈಟ್ ಲೈನ್ ಫಾರ್ಮ್ ಆಗಿರೋದಿಲ್ಲ. ಇದೇನಿದು, ನೋ ಕಾರ್ಲೇಷನ್, ನಾನ್ಸೆನ್ಸ್ ಕಾರ್ಲೇಷನ್, ಆಬ್ಸೆನ್ಸ್ ಕಾರ್ಲೇಷನ್. ಓಕೆ ಸ್ಟೂಡೆಂಟ್ಸ್, ಡಿಗ್ರಿ ಆಫ್ ಕಾರ್ಲೇಷನ್ ಅಂದರೆ ಪ್ರೆಸೆಂಟೇಷನ್ ಆಫ್ ಕಾರ್ಲೇಷನ್ ಯಾವ ರೀತಿ ಮಾಡಬೇಕು, ಇಂಟರ್ಪ್ರಿಟ್ ಯಾವ ರೀತಿ ಮಾಡಬೇಕು, 1 ಮಾರ್ಕ್ ಯಾವ ರೀತಿ ಬರುತ್ತೆ, ಲಾಸ್ಟ್ ಒಂದು ಸೆಂಟೆನ್ಸ್ ಅಂತ ನಿಮಗೆ ಗೊತ್ತಾಗಿದೆ. ಹಾಗಾದರೆ ಇವತ್ತಿನ ದಿವಸ ನಾವು ಟೈಪ್ಸ್ ಆಫ್ ಕಾರ್ಲೇಷನ್ ಮತ್ತು ಪ್ರೆಸೆಂಟೇಷನ್ ಆಫ್ ಕಾರ್ಲೇಷನ್ನ ತಿಳ್ಕೊಂಡಿದ್ದೀವಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ ಇದ್ರೂ ಕೂಡ ಕಾಮೆಂಟ್ಸ್ನಲ್ಲಿ ಕೇಳಿ, ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಆನ್ಸರ್ ಮಾಡ್ತೀನಿ. ಜೊತೆಗೆ ನಾಳಿನ ಕ್ಲಾಸ್ನಲ್ಲಿ ಅಂದರೆ ಥರ್ಡ್ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡಕ್ಕೆ ಹೊರಟಿರೋದು ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್. ಹಬ್ಬ ಸ್ಟಾರ್ಟ್ ಆಯಿತು ಸ್ಟೂಡೆಂಟ್ಸ್. ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ತಪ್ಪದೆ ಪಾರ್ಟ್ ನಂಬರ್ 3 ನೋಡಿ ಸ್ಟೂಡೆಂಟ್ಸ್. ಬಾಯ್ ಸ್ಟೂಡೆಂಟ್ಸ್.